ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿರ್ಮಲಾ ಸೀತಾರಾಮನ್ 8ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ ನಾಳೆ. ಮತ್ತು ಇದೊಂದು ದೊಡ್ಡ ಜವಾಬ್ದಾರಿಯುತವಾದ ಪೋಸ್ಟ್ ಅನ್ನೋದು ಎರಡು ಮಾತಿಲ್ಲ. ಇಲ್ಲಿವರೆಗೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಶ್ರೇಯ ನಮ್ಮ ಮೊರಾರ್ಜಿ ದೇಸಾಯಿ ಅವರಿಗೆ, ನಂತರದಲ್ಲೇ ನಮ್ಮ ಚಿದಂಬರಂ ಅವರಿಗೆ, ಇದೇ ರೀತಿಯಾಗಿ ಇನ್ನೊಂದಿಬ್ಬರು ಬರ್ತಾರೆ, ಅವ್ರಿಗೆ ಸಲ್ತದ. ಯಾಕಪ್ಪ ಅಂತಂದ್ರೆ ಈ ನಮ್ಮ ಇನ್ನೊಬ್ಬರು ಪ್ರಣಬ್ ಮುಖರ್ಜಿ ಅವರು, ಇವರು ಈ ಸಲ್ಲಿಸಿದಂಥ ಬಜೆಟ್ ನಿಜವಾಗಿಯೂ ಅಂದೊಂದಿಗೆ ಒಂದಿಷ್ಟು ಅನುಕೂಲಗಳಾಗಿದ್ದಾವೆ, ಇಲ್ಲಂತಲ್ಲ. ಅದೇ ರೀತಿಯಾಗಿ ಕಳೆದ 8 ವರ್ಷಗಳಿಂದ ಮಾಡ್ತಾ ಇರ್ತಿರುವಂಥ 8ನೇ ಬಾರಿಗೆ ಮಾಡ್ತಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ವರ್ಷ 48 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡಿದರು. ಈ ಸಲ 50 ಲಕ್ಷ ಕೋಟಿಗಳ ಬಜೆಟ್ ಮಂಡನೆ ಮಾಡಲಿಕ್ಕೆ ಹೊರಟಿದ್ದನ್ನು ಸುದ್ದಿಗಳಿದ್ದಾವೆ. ಆಯ್ತು, ಅಡ್ಡಿಲ್ಲ, ಭಾಳ ದೊಡ್ಡ ಬಜೆಟ್ಟು, ಅದರಲ್ಲಿ ಎರಡು ಮಾತಿಲ್ಲ, 50 ಲಕ್ಷ ಕೋಟಿಗಳ ಬಜೆಟ್. ಅಂದ್ರೆ ಈ ಬಜೆಟ್ ಏನು ಡೆವಲಪ್ಮೆಂಟ್ ಮಾಡ್ಬೋದಾ ಈ ದೇಶಕ್ಕೆ? ಈ ಬಜೆಟ್ಟಿನ ಮೂಲಗಳು ಯಾವುವು? ಈ ಬಜೆಟ್ ದುಡ್ಡು ಎಲ್ಲಿ ಸಂಗ್ರಹ ಮಾಡ್ತಾರೆ ಇವರು ಅಂದಾಗ, ಲಾಸ್ಟ್ ಇಯರ್ ಅಂದರೆ ಕಳೆದ ವರ್ಷ 42 ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ತೆಗೆದುಕೊಂಡು 48 ಲಕ್ಷ ಕೋಟಿ ರೂಪಾಯಿ ಇವರು ಖರ್ಚು ಮಾಡುವಂಥ ಬಜೆಟ್ ಮಂಡಿಸಿದ್ರು. ಅಂದ್ರೆ ತೆರಿಗೆಯ ಮೇಲೆ ಕಣ್ಣಿಟ್ಟು ತಯಾರು ಮಾಡಿದಂಥ ಬಜೆಟ್ ಆಗಿತ್ತು. ಇನ್ನುಳಿದ ಮೂಲ ಯಾವೂ ಇಲ್ಲ. UP ಅಂದರೆ ನೀವು ಯಾರು ಹೇಳಿದಂಗೆ ಸಾರ್ವಜನಿಕ ರಂಗದ ಉದ್ಯಮಗಳಾಗಿರ್ಬೋದು, ಮತ್ತು ಆಗಿರ್ಬೋದು, ಅಗ್ರಿಕಲ್ಚರಿಂದ ಆಗಿರ್ಬೋದು, ಎಲ್ಲ ರಂಗಗಳಿಂದ ಬಂದ ಲಾಭವನ್ನು ಕ್ರೋಢೀಕರಣ ಮಾಡಿ ಮುಂದಿನ ವರ್ಷಕ್ಕೆ ಏನು ನಾವು ಮಾಡ್ಬೋದು ಅನ್ನೋದನ್ನು ಈ ಬಜೆಟ್ನಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಇವತ್ತೇನಾಗ್ಯದಪ್ಪ ಅಂದ್ರೆ ನಮ್ಮ ಬಜೆಟ್ ಮಂಡನೆ ಅಂದ್ರೆ ತೆರಿಗೆಗಳು ಎಷ್ಟು ಕೊಡ್ತದೆ ಅನ್ನೋದ್ರ ನೆಲೆಗಟ್ಟಲ್ಲಿ. ಲಾಸ್ಟ್ ಇಯರ್ ಅಂತ ಈಗಾಗಲೇ 44 ಲಕ್ಷ ಕೋಟಿ 45 ಲಕ್ಷ ಕೋಟಿ ರೂಪಾಯಿ ಬರೀ ತೆರಿಗೆ ಬಂದದ್ದು ಸುದ್ದಿದೆ. GST ತೆರಿಗೆ ಮತ್ತು ಜೊತೆಗೆ IT ತೆರಿಗೆ, ಅದರ ಜೊತೆಗೆ ಇದು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಅದು 30%. ಮುಂದೆ GST 18, ಇದು 28%. ಎಷ್ಟಾಯ್ತು ಎರಡು ಕೂಡ 58% ಬರೀ ಇದರಿಂದ ಬರ್ತದೆ. ಮುಂದೆ ಅವು ಸೆಸ್ಸು ಅದು ಇದು ಉಳ್ಕೊಂಡು 99 ಎಲ್ಲ 100ಕ್ಕೆ 100 ಎಲ್ಲ ಈ ತೆರಿಗೆಯಿಂದನೇ ನಮ್ಮ ಬಜೆಟ್ ನಡೆಸುವಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ಈಗ ಮುಂದುವರಿದೇನು ಅಂತ. ಇದು ಇದೇ ರೀತಿ ಮುಂದುವರೆದ್ರೆ ನಿರುದ್ಯೋಗ ಗ್ಯಾರಂಟಿ ಕಳೆದ ವರ್ಷ 8.2 ನಮ್ಮ ನಿಗದಿ ಆಗಿತ್ತು GDP, ಈಗ 6.2ಕ್ಕೆ ಬರಲಿಕ್ಕತ್ತದ ರೀ. ಅಂದರೆ ಇದು ಡೆವಲಪ್ಮೆಂಟ್ ಮತ್ತು 2% ಇಳಿಲಿಕ್ಕತ್ತದ. ಇದರ ಅರ್ಥ ಏನು? ಯಾರಿಗಾಗಿ ಈ ಬಜೆಟ್? ಉದ್ಯೋಗ ಸೃಷ್ಟಿ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಯಾವುದೇ ಸಾರ್ವಜನಿಕ ರಂಗದ ಉದ್ಯಮಿಗಳು ನಮ್ಮಲ್ಲಿ ಇಲ್ಲ, ಅದು ಬಿಡುಗಡೆ ಮಾಡುವಂಥದ್ದಿಲ್ಲ. ಎಲ್ಲ ಕಡೆ ಟ್ಯಾಕ್ಸ್ ತಗೊಳ್ಳೋದು, ಆ ಟ್ಯಾಕ್ಸನ್ನು ದುಡಿಸೋದು, ಅದೇ ನಮ್ಮ ಕರ್ಮದ. ಹೀಗಾಗಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ. ಉದ್ಯೋಗ ಸೃಷ್ಟಿ ಇಲ್ಲ, ನಿರುದ್ಯೋಗ. ಮತ್ತು ಆ ಗ್ಯಾರಂಟಿ ಕೊಡು, ಈ ಗ್ಯಾರಂಟಿ ಕೊಡು, ಅದಕ್ಕೆ ಖರ್ಚು ಮಾಡು, ಇದಕ್ಕೆ ಖರ್ಚು ಮಾಡು ಅನ್ನೋ ಇದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಈ ಒಂದು 50 ಲಕ್ಷ ಕೋಟಿ ಒಳಗೆ ಟ್ಯಾಕ್ಸಿಂದ ಬಂದ ದುಡ್ಡಿನಲ್ಲಿ ಒಂದು 10-20% ನೀವು ಗ್ಯಾರಂಟಿ ಖರ್ಚು ಮಾಡಿಬಿಟ್ರಪ್ಪ ಅಂದ್ರೆ ಮುಗಿದೋಗ್ಬಿಡ್ತು. ಏನಪ್ಪ ನೀವು ಅದರಿಂದ ಅಕ್ಕಿ ಕೊಡ್ಬೋದು, ಜೊತೆಗೆ ಮಿನಿಮಮ್ ಏನು ಗ್ಯಾರಂಟಿಗಳಿದ್ದಾವೆ ಕೊಡ್ಬೋದು. ಅಂದ್ರೆ ಈ ಗ್ಯಾರಂಟಿಗೆ ಆಧಾರ ಏನಪ್ಪ ಅಂದರೆ ಈ ಟ್ಯಾಕ್ಸ್ ದುಡ್ಡಿದಂಗೆ ಕೆಲವೊಂದು ಭಾಗ ಕೊಡೋದು, ಉಳಿದ ಭಾಗನ ಇಲೆಕ್ಷನ್ ಇಟ್ಕೊಂಡು ಹೋಗ್ಬೋದು. ಇದು ನಡ್ಕೊಂಡು ಬಂದಂಥ ಪದ್ಧತಿ ಇದು. ಇದು ಈ ಸಲ ಮುರಿತಿದ್ದೇನು ಅಂತೇಳಿ 50 ಲಕ್ಷ ಕೋಟಿಯಲ್ಲೇ ಇನ್ನುಳಿದ ರಂಗಗಳಿಂದ ಎಲ್ಲೆಲ್ಲಿ ರೊಕ್ಕ ಬರ್ತದೆ ಈಗಂತ ನಾಳೆ ಅದು ಸಬ್ಮಿಟ್ ಮಾಡೋರಿದ್ದಾರೆ, ಅದು ಗೊತ್ತಾಗ್ತದೆ ಹೇಳ್ತಾರೆ. ಆದರೆ ಇಲ್ಲಿವರೆಗಿಂದ ಇತಿಹಾಸ ನೋಡಿದಾಗ ಈ ಟ್ಯಾಕ್ಸಿಂದ ನಡೀಲಿಕ್ಕತ್ತದಪ್ಪ ನಮ್ಮ ಬಜೆಟ್ ಅನ್ನೋದು ಸ್ಪಷ್ಟ ಆಗ್ತದೆ. ಇದರಿಂದಾಗಿ ಈ ಡಾಲರ್ ಮುಂದೆ ನೋಟಿನ ಬೆಲೆ ಕಡಿಮೆ ಆಗಲಿಕ್ಕತ್ತದ. ಯಾಕಂದ್ರೆ ನಮ್ಮದು ಎಕ್ಸ್ಪೋರ್ಟ್ ಇಲ್ಲಲ್ರಿ, ಎಕ್ಸ್ಪೋರ್ಟ್ ಮಾಡುವಂಥವು ಯಾವುದವ, ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ, ಎಷ್ಟು ಹೊರಗಿಂದ ನಮಗೆ ದುಡ್ಡು ಬರ್ತದೆ. ನಮ್ಮದು ಹೋಗ್ತದೆ ಹೆಚ್ಚು, ಎಕ್ಸ್ಪೋರ್ಟ್ ಇರಲಿಲ್ಲ, ಇಂಪೋರ್ಟೇ ಮಾಡ್ಕೊಳ್ಳೋದು ಹೊರಗಿಂದ. ಎಲ್ಲ ಇಂಪೋರ್ಟ್ ಮಾಡೋದನ್ನು ದುಡ್ಡು ಹೋಗಿಬಿಡ್ತದೆ. ಮುಂದೇನದ ನಿಮಗೆ ಗೊತ್ತು, ನಮ್ಮ ಏನು ರಿಸರ್ವ್ ಬ್ಯಾಂಕ್ ಇದ್ದು ನೋಟ್ ಮುದ್ರಿಸಿ ಹಾಕೋದಷ್ಟೇ, ಪ್ರಿಂಟ್ ಹಾಕೋದು ಇಡೋದು. ಮತ್ತು ಹಣದುಬ್ಬರ ಆಗ್ತದೆ ರೀ. ಹಣದುಬ್ಬರ ಆದಪ್ಪ ಅಂತಂದ್ರೆ ಬಡತನ ಹೆಚ್ಚಾಕೋದು ಹೋಗ್ತದೆ. ಗ್ಯಾರಂಟಿ ಕೊಡ್ತೀರಿ ಇಲ್ಲ ಅಂತಲ್ಲ, ಯಾರು ದುಡ್ಡು ಇಲ್ಲಿ ಟ್ಯಾಕ್ಸ್ ದುಡ್ಡು ಕೊಡ್ತೀರಿ. ಹೊಸ ಉದ್ಯೋಗ ಸೃಷ್ಟಿಗಳಂತ ಇಲ್ಲ. ಕೈಗಾರಿಕೆಗಳಿಗೆ ಆಸ್ಪದ ಇಲ್ಲ, MSMEಗೆ ಇಲ್ಲ, ಎಲ್ಲನೂ ಮುಗಿದೋಗ್ಯಾವ. ಇಲ್ಲಿ ಏನು ಈ ದೇಶ ಏನೂ ಉಳಿದಿಲ್ಲ. ಈ ಎಲ್ಲ ನೆಲೆಯಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಎಂಥ ಬಜೆಟ್ ಕೊಡ್ಬೋದು ನಾಳೆ. ಇಂಥದ್ದು ಈಗ ಕೊಟ್ಟರಪ್ಪ ಅಂದ್ರೆ ಇನ್ನೂ ತ್ರಾಸ ಆಗ್ತದೆ, ಇನ್ನೂ ನಮ್ಮದು GDP ಕೆಳಗೆ ಬರ್ತದೆ, ಇನ್ನೂ ಸಾಲ ಹೆಚ್ಚಾಗ್ತಾ ಹೋಗ್ತದೆ. ಅದು ಹೇಳಲಿಕ್ಕೆ ಅಸಾಧ್ಯ, ಆ ಪ್ರಮಾಣದಲ್ಲಿ ಬೆಳೀತದೆ. ಇದಕ್ಕಾಗಿ ಈಗ ಎಲ್ಲರ ದೃಷ್ಟಿ ಈ ನಮ್ಮ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆಯಲ್ಲಿ.
ಅದರಲ್ಲೂ ಮಿಡಲ್ ಕ್ಲಾಸ್ ಜನ ಪಾಪ ಒದ್ದಾಡ್ತಾ ಇದ್ದಾರೆ ಟ್ಯಾಕ್ಸ್ ಕೊಟ್ಟು. ಯಾಕಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಇದು ಬರೋದು ಯಾರಿಂದ? ಈ ಮಿಡಲ್ ಕ್ಲಾಸ್ನಿಂದ, ನೌಕರದಾರರಿಂದ. ಅವರಲ್ಲಿ 30% ಟ್ಯಾಕ್ಸ್ ಅವ್ರನ್ನ ತೊಗೊಳ್ತಾರೆ. ಇನ್ನು 28 ನಮ್ಮ ಈಗ ಗೊತ್ತದಲ್ಲ, ಈಗಾಗಲೇ ಆಲ್ ಇಂಡಿಯಾದಲ್ಲಿ ಒಂದು ಮಾಡಿದರು ಟ್ಯಾಕ್ಸ, ಜಿ ಎಸ್ ಟಿ ಮೂಲಕ ಹರ್ಕೊಳ್ತಾರೆ. ಮತ್ತು ಉಳಿತೀರಪ್ಪ, ಎಲ್ಲಿ ಉಳಿತದೆ ಇವ್ರದ್ದು? ಇವತ್ತೇನು 1 ಲಕ್ಷ ಪೇಮೆಂಟ್ ಇರಲಿ, 50,000 ಪೇಮೆಂಟ್ ಇರಲಿ, 60,000 ಪೇಮೆಂಟ್ ಇರಲಿ, ಅದ್ರ ಪ್ರಕಾರ ಅವ್ರು ಹರ್ಕೊಂಡು ತಟ್ಟಾಗಿರ್ತಾರೆ. ಮತ್ತು ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ. ಹೀಗಾಗಿ ಇವತ್ತು ಎಜುಕೇಷನ್ ತುಟ್ಟಾಗ್ಯದ. ಖಾಸಗಿಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಎಜುಕೇಷನ್ನ. ಆರೋಗ್ಯನೂ ಖಾಸಗಿಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಇವತ್ತು. ಖಾಸಗಿ ಅಂದರೆ ಆರೋಗ್ಯಕ್ಕೂ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಶಿಕ್ಷಣಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ 1-2% ಕೊಟ್ಬಿಡ್ತಾರೆ. ಇವರಿಗೆ ಕೃಷಿಗೆ ಅದು ಅಷ್ಟೇ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಕೊಟ್ಟು ಸಮಾಧಾನ ಮಾಡಿಬಿಟ್ಬಿಡ್ತಾರೆ. ಅವ್ರಿಗೇನಿಲ್ಲ, ಅದ ಒಂದು MSPನೂ ಕೊಡ್ತಾ ಇಲ್ಲ, ಕಾನೂನು ಮಾಡ್ತಾ ಇಲ್ಲ. ಅದು ಕೊಟ್ಟಿವಿ, ಹೆಚ್ಚು ಮಾಡಿವಿ ಅಂತ ಹೇಳ್ತಾರೆ ಅಷ್ಟು ವಿನಃ ಸರ್ಕಾರಕ್ಕೆ ಕೊಳ್ಳುವಂತ ನಮಗೆ ಬೇಕಾಗ್ತದೆ. ಇದಕ್ಕಾಗಿ 5 ಕಿಲೋ ಅಕ್ಕಿ ಹಂಚು ಸಲುವಾಗಿ ಅದರಷ್ಟು ದುಡ್ಡು ಇಟ್ಟರೆ ಬಂದು ಬಿಡ್ತದೆ. ಅದು ಆದ್ಕೊಳ್ಳಿ ಬಂದು ಉಳಿದುಕೊಳ್ಳೋಂಗಿಲ್ಲ. ಉಳಿದು ಯಾರು ಕೊಡೋರಕ್ಕೆ? ಪ್ರೈವೇಟ್ದವ್ರ, ಖಾಸಗಿಯವ್ರು ಯಾಕೆ ಹೆಚ್ಚು ರೊಕ್ಕ ಕೊಟ್ಟು ತೊಗೊಳ್ತಾರೆ ರೀ ಅವರು? ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅವರು. ಆಲ್ರೆಡಿ ಅವ್ರು ಗೋಡೌನ್ಗಳನ್ನ ಕಟ್ಕೊಂಡು ಕೂತಿದ್ದಾರಲ್ಲ ಈ ವ್ಯಾಪಾರಿಗಳು. ಆ ಗೋಡೌನ್ ಅಂದರೆ ಹೋಗಿ ಇಟ್ಕೊಳ್ತಾರೆ ಅವರು. ಮತ್ತು ಪಾಪ ರೈತರಿಂದ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಗೋಡೌನ್ ಇರೋದಿಲ್ಲ ಅವ್ನ ಮನೆಯಲ್ಲೇ. ಅವ್ನ ಮನೆ ಒಂದು ಸಣ್ಣ ಒಂದು ಮನೆ ಇರ್ತದೆ. ನೀವು ನೋಡಿದ್ರೆ ರೈತರ ಮನೆಗಳನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಅಲ್ಲಿ ದನಗಳನ್ನ ಕಟ್ಕೋಬೇಕು, ನಮ್ಮ ಬೆಳೆನ ಇಟ್ಕೋಬೇಕಾದ್ರೆ ಅಸಾಧ್ಯದ ಮಾತು. ಹೀಗಾಗಿ ಮನುಷ್ಯ ಬಂದಷ್ಟು ರೇಟಾಗಿ ಕೊಟ್ಟು ಕಳಿಸಿಬಿಡ್ತಾರೆ. ಆಯ್ತು ಬಿಡಪ್ಪ, ನಾವು ಬದುಕಿದ್ವಿಲ್ಲೋ ಸಾಕು ಅನ್ನೋಂಥ ಮಟ್ಟಕ್ಕೆ ಈ ಎಲ್ಲ ನೆಲೆಯಲ್ಲೇ ಈ ಬಜೆಟ್ನ ಇದೇ ರೀತಿಯಾಗಿ ಹೋಗ್ತದೆ ಅಂತೇಳಿ ಆಲ್ರೆಡಿ ನಮ್ಮ ಅರ್ಥತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಇದು ಬಜೆಟಿನ ಹೊಸನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಇದರ ಮುಂದುವರಿಸ್ಕೊಳ್ಳು 50 ಲಕ್ಷ ಕೋಟಿ ರೂಪಾಯಿ ಎಲ್ಲಿ ತೆಗಿತಾರಪ್ಪ ಇವರು? ಆದರೆ ಮತ್ತೆ ಮ್ಯಾಕ್ಸಿಮಮ್ 45-46 ಲಕ್ಷ ಕೋಟಿ ರೂಪಾಯಿಗಳನ್ನು ಟ್ಯಾಕ್ಸ್ ಮೂಲಕ ನಮ್ಮ ಹಿಂಡವರು. ಹೀಗಾಗಿ ಟ್ಯಾಕ್ಸ್ ನಮ್ಮೆಲ್ಲ ಹಿಪ್ಪಿ ಮಾಡೋ ಜೊತೆಗೆ ಉದ್ಯೋಗ ಇಲ್ಲ, ಒದ್ದಾಟ. ಗ್ಯಾರಂಟಿ ಕೊಡ್ತಾರೆ ಅನ್ನೋದೊಂದು ಭರವಸೆ. ಅದು ಗ್ಯಾರಂಟಿ ಪರಿಹಾರ ಅಲ್ಲ, ನಿಶ್ಚಿತದ. ಎಲ್ಲ ನೆಲೆಯಲ್ಲೇ ಸೀತಾರಾಮಣ್ಣವರ ಮಂಡಿಸಲಿಕ್ಕೆ ಹೊರಟಂಥ ಬಜೆಟ್ ಏನದಪ್ಪ ಅಂದ್ರೆ ನಿಶ್ಚಿತವಾಗಿಯೂ ದಿವಾಳಿ ಬಜೆಟ್ ಆಗ್ತದೇನೋ ಅಂತ ಭಯ ಆಗಲಿಕ್ಕೆ ರೀ. ಇದೇ ರೀತಿ ಮುಂದುವರೆದ್ರೆ ಈ ದೇಶದ ಗತಿ ಏನು? ಉದ್ಯೋಗ ಇಲ್ಲ, ಮತ್ತೊಂದಿಲ್ಲ. ನಾವು ಯುವಕರು ಎಲ್ಲಿ ಹೋಗ್ಬೇಕು ಅಂತ ಇವತ್ತಂತೂ ಯುವಕರು ಚಟಪಡಿಸ್ತಾ ಇದ್ದಾರೆ. ಏನು ಮಾಡೋದಪ್ಪ, ನಾಳೆ ಬದುಕು ಹೆಂಗೆ, ಏನು ಎಂತು ಅಂತೇಳಿ. ಈ ಎಲ್ಲ ದಿಶೆಯಲ್ಲೇ ನಿರ್ಮಲಾ ಸೀತಾರಾಮಣ್ಣರ ಈ ಬಜೆಟ್ ಮೇಲೆ ಎಲ್ಲರೂ ಕನ್ನಡ ಇವ್ರು ಎಂಥ ಬಜೆಟ್ ಕೊಡ್ಬೋದು, ನಮಗೇನಾದ್ರು ಬದುಕು ಕೊಡ್ಬೋದಾ ಅಂತೇಳಿ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಮತ್ತು ನಮ್ಮ ಚಿದಂಬರಂ ಅವರು ಅಂತ ಹಿಂದಿನ ಫಿನಾನ್ಸ್ ಮಿನಿಸ್ಟರ್ ಹೋದವರು ಅವರಿದ್ದವರು ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಮರೀಚಿಕೆ, ಇದು ಉದ್ಯೋಗ ಸೃಷ್ಟಿ ಆಗುವುದಿಲ್ಲ ಈ ಬಜೆಟ್ನಿಂದ, ಅಂಥ ಬಜೆಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಕೂಡ್ಕೊಂಡು ಇವತ್ತು ಕಾಂಗ್ರೆಸ್ಸಿಗಿರ್ಬೋದು, ಬಿ ಜೆ ಪಿಗರಿಂದ ಇನ್ನೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಒಟ್ಟು ಇನ್ಫ್ಲೇಷನ್ ಹೆಚ್ಚಾಗುವಂಗೆ, ಉದ್ಯೋಗ ಸೃಷ್ಟಿ ಇಲ್ಲದಂಥ, ಕೇವಲ ಜನರಿಂದ ಬಂದಂಥ ಟ್ಯಾಕ್ಸ್ನಿಂದ ಸರ್ಕಾರ ನಡೆಸುವಂಥ ಒಂದು ಯೋಜನೆಯನ್ನು ಹಾಕಿಕೊಳ್ತಾ ಇದ್ದಾರೆ ಅಂತೇಳಿ ಅನಿಸ್ಲಿಕ್ಕೆ ರೀ. ನೋಡು ನಾಳೆ ಏನು ಮಾಡ್ತಾರೆ ಅಂತೇಳಿ. ಯಾಕಂದರೆ ಇವ್ರು 8 ಸಲ ಬಜೆಟ್ ಮಾಡಲಿ, 10 ಸಲ ಮಾಡಲಿ, 11 ಸಲ ಮಾಡಲಿ, ರೆಕಾರ್ಡ್ ಬ್ರೇಕ್ ಮಾಡಲಿ, ಬಟ್ ಜನಕ್ಕೆ ಪೂರ್ಣ ಪ್ರಮಾಣದ ಉದ್ಯೋಗ ಕೊಡುವಂಥ ಬಜೆಟ್ ಇವರಿಂದ ಮಂಡನೆ ಆಗ್ತೈತಿ ಅನ್ನೋದು ಈಗಿನ ಮಟ್ಟಿಗೆ, ಇವತ್ತಿನ ಮಟ್ಟಿಗೆ ಕನಸಿನ ಮಾತು. ಆದರೆ ನಾಳೆ ಏನು ಹೇಳ್ತಾರೆ ನೋಡೋಣ. ಆ ಸಂದರ್ಭದಲ್ಲೇ ನಮ್ಮ ನಿರ್ಮಲಾ ಸೀತಾರಾಮನವರು ಯಾವ ವಿಚಾರನ ಹೊರಗೆ ಹಾಕ್ತಾರೆ, ಯಾವ ರೀತಿಯಾಗಿ ಇವಕ್ಕೆಲ್ಲ ಸಮಸ್ಯೆಗಳ ಪರಿಹಾರ ಹುಡುಕ್ತಾರೆ ಅಂತ ನೋಡೋಣ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.